ಡಾಕ್ಟರ್ ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ. ಅಡಿಕೆ ಪ್ರಧಾನವಾದಂತಹ ಒಂದು ವಾಣಿಜ್ಯ ಬೆಳೆ ಕರಾವಳಿ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಗೆ ಬೆಲೆಯೂ ಜಾಸ್ತಿ ಇದೆ, ಹಾಗಾಗಿ ಬೇಡಿಕೆಯೂ ಕೂಡ ಜಾಸ್ತಿ ಇದೆ. ಪ್ರದೇಶವೂ ಕೂಡ ಸಾಕಷ್ಟು ವಿಸ್ತಾರ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಇರುವಂತಹ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಯುವಂತಹ ಒಂದು ಸಾಧ್ಯತೆ, ಅದರಲ್ಲೂ ವಿಶೇಷವಾಗಿ ಕೊಕ್ಕೋ ಬೆಳೆಯ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ ಆಕಾಶವಾಣಿ ಮಂಗಳೂರು ಕೇಳಿಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಕಳೆದ ನನ್ನ ಸಂದರ್ಶನದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಬಗ್ಗೆ ಮತ್ತು CPCRI ಅಭಿವೃದ್ಧಿಪಡಿಸಿ ಬಿಡುಗಡೆಗೊಳಿಸಿರ್ತಕ್ಕಂಥ ಅಡಿಕೆ ತಳಿಗಳು ಮತ್ತು ಸಂಕರಣ ತಳಿಗಳ ಬಗ್ಗೆ, ಹಾಗೂ ಅಡಿಕೆಯಲ್ಲಿ ಉನ್ನತ ಗುಣಮಟ್ಟದ ಬೀಜ ಅಥವಾ ಸಸಿಗಳ ಉತ್ಪಾದನೆ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಇದಲ್ಲದೆ ನಮ್ಮ CPCRIನ ಬೇರೆ ಬೇರೆ ವಿಜ್ಞಾನಿಗಳು ಅಡಿಕೆಯ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ರು. ಅಂದರೆ ಅಡಿಕೆ ಬೆಳೆ ಉತ್ಪಾದನೆ ತಾಂತ್ರಿಕತೆ ಬಗ್ಗೆ ಇರ್ಬೋದು, ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಬಗ್ಗೆ ಇರ್ಬೋದು, ಅಡಿಕೆಯಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಇರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ರು. ಇಂದು ನಾವು ಅಡಿಕೆಯಲ್ಲಿ ಉತ್ತಮವಾಗಿ ಬೆಳಿಬೋದಾದಂತಹ, ಉತ್ತಮವಾಗಿ ಮಿಶ್ರ ಬೆಳೆಯಾಗಿ ಬೆಳಿಬೋದಾದಂತಹ ಕೊಕ್ಕೋ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಅಡಿಕೆ ಒಂದು ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆ. ನಮ್ಮ ದೇಶದಲ್ಲಿ ಅಡಿಕೆಗೆ ಒಂದು ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ಪೂಜನೀಯ ಸ್ಥಾನವನ್ನು ನೀಡಿರ್ತಕ್ಕಂಥದ್ದು. ಅಡಿಕೆ ನಮ್ಮ ದೇಶದಲ್ಲಿ ನಮ್ಮ ಜನರ ಸಾಮಾಜಿಕ ಜೀವನ ಇರ್ಬೋದು, ಆರ್ಥಿಕ ಜೀವನ ಇರ್ಬೋದು, ಸಾಂಸ್ಕೃತಿಕ ಜೀವನ ಇರ್ಬೋದು ಮತ್ತು ಧಾರ್ಮಿಕ ಜೀವನ ಇರ್ಬೋದು, ಇವೆಲ್ಲದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಡಿಕೆನ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ, ಅಡಿಕೆ ನಮ್ಮ ದೇಶದ ಲಕ್ಷಾಂತರ ಜನರ ಜೀವನಾಧಾರದ ಮೂಲವಾಗಿದೆ. ಅಡಿಕೆನ ನಮ್ಮ ದೇಶವಲ್ಲದೆ ಬಾಂಗ್ಲಾದೇಶ ಇರ್ಬೋದು, ಮಯನ್ಮಾರ್ ಇರ್ಬೋದು, ಚೀನಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಭೂತಾನ್ ಇರ್ಬೋದು, ನೇಪಾಳ ಇರ್ಬೋದು, ಇನ್ನು ಇತ್ಯಾದಿ ರಾಷ್ಟ್ರಗಳಲ್ಲಿ ಬೆಳೆಯಲಾಗ್ತಾ ಇದೆ. ಈ ಅಡಿಕೆ ಮತ್ತು ಸಾಂಬಾರು ಬೆಳೆಗಳ ಅಭಿವೃದ್ಧಿ ನಿರ್ದೇಶನಾಲಯ ಕಲ್ಲಿಕೋಟೆ ಇವರ ಇತ್ತೀಚಿನ ಅಂದಾಜಿನ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಅಡಿಕೆಯನ್ನು ಸುಮಾರು 7.3 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಿದ್ದು, ಸುಮಾರು 12 ಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ. ನಮ್ಮ ದೇಶದಲ್ಲಿ ತಗೊಂಡ್ರೆ ಈ ಸಾಂಪ್ರದಾಯಿಕವಾಗಿ ಅಡಿಕೆಯನ್ನು ಕರ್ನಾಟಕ, ಅಸ್ಸಾಂ, ಕೇರಳ ಇತ್ಯಾದಿ ರಾಜ್ಯಗಳಲ್ಲಿ ಬೆಳೆಯಲಾಗ್ತಿದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಅಸಾಂಪ್ರದಾಯಿಕ ಸ್ಥಳಗಳಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗ್ತಾ ಇದೆ. ನಮ್ಮ ದೇಶ ತಗೊಂಡ್ರೆ, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಅಡಿಕೆ ವಿಸ್ತೀರ್ಣ ಮತ್ತು ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಸುಮಾರು 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೆಯಲಾಗ್ತಿದ್ದು, ಸುಮಾರು 9.5 ಲಕ್ಷ ಟನ್ಗಳಷ್ಟು ಅಡಿಕೆಯನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಈಗ ನೋಡಿದರೆ, ನಾವು ಹಲವಾರು ಕಾರಣಗಳನ್ನು ನೋಡಿದರೆ, ಅಡಿಕೆ ಒಂದನ್ನೇ ಬೆಳೆಯೋದ್ರ ಬದಲಾಗಿ ಅಡಿಕೆ ಒಟ್ಟಿಗೆ ಬಹುಬೆಳೆ ಮಾಡಿಕೊಂಡ್ರೆ, ಅಡಿಕೆ ಆಧಾರಿತ ಬಹುಬೆಳೆ ಪದ್ಧತಿನ ಅನುಸರಿಸಿದರೆ ನಮಗೆ ಅದರಿಂದ ಅನುಕೂಲಗಳು ಹೆಚ್ಚು. ಯಾಕೆಂದರೆ ಈಗ ನೋಡಿ, ಅಡಿಕೆ ಸಸಿಗಳನ್ನು ನೀವು ನಾಟಿ ಮಾಡಿ ಇಳುವರಿ ಬರಲಿಕ್ಕೆ, ಫಸಲು ಬರಲಿಕ್ಕೆ ದೀರ್ಘಾವಧಿ ತಗೊಳ್ತದೆ, ಕಾಲಾವಕಾಶ ಕಾಲ ಬೇಕಾಗ್ತದೆ. ಅದೇ ರೀತಿ ಇಳುವರಿ ಕೊಡಲಿಕ್ಕೆ ಶುರುವಾದಾಗ ನಮಗೆ ಹೆಚ್ಚು ಆದಾಯ ಸಿಗೋದಿಲ್ಲ, ಕಡಿಮೆ ಆದಾಯ ಸಿಗ್ತದೆ. ಇನ್ನೊಂದು ಮುಖ್ಯ ಅಂಶ ಏನಪ್ಪ ಅಂದರೆ, ಅಡಿಕೆ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಏರಿಳಿತ ಆಗ್ತಾ ಇರ್ತದೆ. ಕೆಲವು ಸಲ ಈ ನೈಸರ್ಗಿಕ ವಿಕೋಪಗಳಿಂದ ಆಕಸ್ಮಿಕವಾಗಿ ನಮಗೆ ನಷ್ಟ ಆಗ್ತಾ ಇರ್ತದೆ. ಕೆಲವು ಸಲ ಈ ರೋಗ ಇರ್ಬೋದು, ಕೀಟ ಇರ್ಬೋದು, ಇವುಗಳ ಬಾಧೆಯಿಂದನೂ ಸಹ ನಷ್ಟ ಆಗ್ತಾ ಇರ್ತದೆ. ಮತ್ತು ಶುರುವಿಗೆ ನಮಗೆ ಹೆಚ್ಚಿನ ಬಂಡವಾಳ ಬೇಕಾಗ್ತದೆ. ಇದಲ್ಲದೆ ಹಲವಾರು ಅಧ್ಯಯನಗಳ ವರದಿಗಳ ಪ್ರಕಾರನೂ ಸಹ ಅಡಿಕೆಯೊಟ್ಟಿಗೆ ಬಹುಬೆಳೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ, ಸೂರ್ಯನ ಬೆಳಕಿರ್ಬೋದು ಅಥವಾ ಭೂಮಿ ಇರ್ಬೋದು, ಇವುಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸದ್ಬಳಕೆ ಮಾಡಿಕೊಳ್ಳೋದರ ಒಟ್ಟಿಗೆ ಉತ್ಪಾದನೆಯನ್ನು ಹೆಚ್ಚಿನ ಮಾಡ್ಬೋದು, ಅದೇ ರೀತಿ ಆರ್ಥಿಕ ಲಾಭವನ್ನು ಹೆಚ್ಚಿಗೆ ಮಾಡ್ಕೋಬೋದು ಅಂತೇಳಿ ತಿಳಿದು ಬಂದಿದೆ. ಹೀಗೆ ಈ ಅಡಿಕೆ ತೋಟದಲ್ಲಿ ಒಂದು ಉತ್ತಮವಾದ ಮಿಶ್ರ ಬೆಳೆಯಾಗಿ ನಾವು ಯಾವುದನ್ನು ಬೆಳಿಬೇಕು ಅಂದರೆ ಕೊಕ್ಕೋನ ಬೆಳಿಬೋದಾಗ್ತದೆ. ನೀವು ಕೊಕ್ಕೋ ಬಗ್ಗೆ ಹೇಳೋದಾದರೆ, ನಿಮಗೆಲ್ಲ ಗೊತ್ತಿದೆ, ಕೊಕ್ಕೋನ ಚಾಕ್ಲೇಟ್ ಮರ ಅಂತಾರೆ. ಚಾಕ್ಲೇಟ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಕೊಕ್ಕೋನ ದೇವರ ಆಹಾರ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಈ ಅಜೆಟಿಕ್ಸ್ ಅಂತಕ್ಕಂಥ ಜನಗಳು ಈ ಸುಮಾರು ವರ್ಷಗಳ ಹಿಂದೆ ಈ ಕೊಕ್ಕೋದಿಂದ ಒಂದು ಕಹಿಯಾದ ಶಕ್ತಿವರ್ಧಕ ಪಾನೀಯವನ್ನು ಮಾಡಿಬಿಟ್ಟು ತಮ್ಮ ದೇವರಿಗೆ ಅರ್ಪಿಸ್ತಾ ಇದ್ರಂತೆ. ಅದಾದಮೇಲೆ ಈ ಕೊಕ್ಕೋಗೆ ಸಕ್ಕರೆ ಮತ್ತು ಹಾಲು ಇವುಗಳನ್ನೆಲ್ಲ ಸೇರಿಸಿ ಚಾಕ್ಲೇಟ್ ತಯಾರಿ ಮಾಡಲಾಗ್ತಂತೆ. ಹೀಗಾಗಿ ಈ ಕೊಕ್ಕೋವನ್ನು ದೇವರ ಆಹಾರ ಅಂತಲೂ ಸಹ ಕರೀಲಾಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಕೆಲವು ಅಂಶಗಳೆಂದರೆ, ನೋಡಿ, ನಮ್ಮ ದೇಶದಲ್ಲಿ ಕೊಕ್ಕೋಗೆ ಬೇಡಿಕೆ ಇರುವಂಥದ್ದು ಸುಮಾರು 30,000ದಿಂದ 40,000 ಟನ್ಗಳಷ್ಟು ಒಣಬೀಜ ಬೇಕಾಗ್ತದೆ. ಆದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು
ಹತ್ತತ್ರ 26,000 ಟನ್ಗಳಷ್ಟು ಒಣ ಬೀಜ ಮಾತ್ರ. ಅಂದರೆ ಉತ್ಪಾದನೆ ಇನ್ನೂ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಹೊರ ರಾಷ್ಟ್ರಗಳಿಂದ ಆಮದು ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಾ ಇದ್ದೇವೆ. ಇನ್ನೊಂದು ಮುಖ್ಯ ಅಂಶ ಏನಪ್ಪಾ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಈ ಪ್ರತಿ ವರ್ಷ ಈ ಚಾಕೊಲೇಟ್ ತಿನ್ನುವವರ ಸಂಖ್ಯೆ 15% ಜಾಸ್ತಿ ಆಗ್ತಾ ಇದೆ. ಇವೆರಡು ಅಂಶಗಳಿಗೆ ನಮಗೆ ಏನು ತಿಳಿಸ್ಕೊಡ್ತದೆ ಅಂದರೆ, ಈ ಕೊಕ್ಕೋ ಸಹ ಒಂದು ಅಧಿಕ ಬೇಡಿಕೆ ಇರತಕ್ಕಂಥ ವಾಣಿಜ್ಯ ಬೆಳೆ ಅಂತೇಳಿ ನಮಗೆ ಪರೋಕ್ಷವಾಗಿ ತಿಳಿಸ್ಕೊಡ್ತದೆ. ಇದಲ್ಲದೆ ಇನ್ನೊಂದು ಮುಖ್ಯ ಅಂಶ ಏನಪ್ಪಾ ಅಂದ್ರೆ, ಈ ಕೊಕ್ಕೋಗೆ ಹೊಸ ಜಾಗ ಬೇಕಾಗೋದಿಲ್ಲ. ನಮ್ಮ ಹತ್ರ ಈಗ ಅಡಿಕೆ ತೋಟ ಇದ್ರೆ ಅಥವಾ ತೆಂಗಿ ತೋಟ ಇದ್ರೆ ಅಥವಾ ಇನ್ನು ಆಂಧ್ರ ಪ್ರದೇಶದಲ್ಲಾದ್ರೆ ತಾಳೆ ತೋಟದ ಮಧ್ಯದಲ್ಲೂ ಸಹ ಕೊಕ್ಕೋವನ್ನ ಒಂದು ಮಿಶ್ರ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ. ಈ ಪ್ರಪಂಚದಲ್ಲಿ ಈ ಕೊಕ್ಕೋ ಒಂದು ಅತ್ಯಂತ ಪ್ರಮುಖ ವಾಣಿಜ್ಯ ತೋಟದ ಬೆಳೆಯಾಗಿದ್ದು, ಮುಖ್ಯವಾಗಿ ಈ ಕೊಕ್ಕೋವನ್ನ ಗಾನಾ ಇರ್ಬೋದು, ನೈಜೀರಿಯಾ ಇರ್ಬೋದು, ಐವರಿ ಕೋಸ್ಟ್ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಇಂಡೋನೇಷಿಯಾ ಇರ್ಬೋದು, ಮಲೇಷಿಯಾ ಇರ್ಬೋದು ಇತ್ಯಾದಿ ರಾಷ್ಟ್ರಗಳಲ್ಲಿ ಬೆಳೆಯಲಾಗ್ತಾ ಇದೆ. ಇದು ಕೊಕ್ಕೋ ಹುಟ್ಕೊಂಡಿದ್ದು ದಕ್ಷಿಣ ಅಮೆರಿಕದ ಅಮೆಜಾನ್ ಅಂತಕ್ಕಂಥ ಜಾಗದಲ್ಲಿ. ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ 1970ರಿಂದ ಬೆಳೆಯಲಾಗ್ತಾ ಇದ್ದು, ನಮ್ಮ ಭಾರತ ದೇಶ ತಗೊಂಡ್ರೆ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಾದ ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಇವುಗಳಲ್ಲಿ ಬೆಳೆಯಲಾಗ್ತಿದ್ದು ಸುಮಾರು 97,500 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಕೊಕ್ಕೋ ಒಂದು ಅಧಿಕ ಬೇಡಿಕೆ ಇರತಕ್ಕಂಥ ವಾಣಿಜ್ಯ ಬೆಳೆ ಅಂತೇಳಿ ಪರಿಗಣಿಸಿ ಕೊಕ್ಕೋವನ್ನ ವಿಸ್ತರಣೆ ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಕೂಡ ಪ್ರೋತ್ಸಾಹ ಕೊಡ್ತಾ ಇದೆ. ಈಗ ನಾವು ಕೊಕ್ಕೋದಲ್ಲಿ ನೋಡಬೇಕು ಅಂದ್ರೆ ಮುಖ್ಯವಾಗಿ ನಾವು 3 ವಿಧಗಳನ್ನ ಕಾಣಬಹುದಾಗ್ತದೆ. ಮೊದಲನೇದಾಗಿ ಕ್ರಿಯೊಲ್ಲೋ ಅಂತೇಳಿ ಒಂದು ವಿಧ ಇದೆ, ಇನ್ನೊಂದು ಫಾರೆಸ್ಟಿರೋ ಅಂತೇಳಿ ಮತ್ತೊಂದು ವಿಧ ಇದೆ, ಇನ್ನೊಂದು ವಿಧ ಟ್ರಿನಿಟಾರಿಯೋ ಅಂತೇಳಿ. ಈ ಟ್ರಿನಿಟಾರಿಯೋ ವಿಧ ಏನಿದೆ, ಇದು ಕ್ರಿಯೊಲ್ಲೋ ಮತ್ತು ಫಾರೆಸ್ಟಿರೋ ವಿಧಗಳ ನಡುವಿನ ಸಂಕರಣ. ಇದು ಸ್ವಾಭಾವಿಕವಾಗಿ ಕ್ರಿಯೊಲ್ಲೋ ಮತ್ತು ಫಾರೆಸ್ಟಿರೋ ವಿಧಗಳು ನೈಸರ್ಗಿಕವಾಗಿ ಸಂಕರಣಗೊಂಡು ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಲ್ಲ, ಆಗಿ ಟ್ರಿನಿಟಾರಿಯೋ ವಿಧಾನ ಬಂದಿರತಕ್ಕಂಥದ್ದು. ಈಗ ಕ್ರಿಯೊಲ್ಲೋ ವಿಧದ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಆದ್ರೆ, ಈ ಕ್ರಿಯೊಲ್ಲೋ ವಿಧದ ಎಳೆ ಕಾಯಿಗಳೇನಿರ್ತದೆ ಈ ಕಡು ಕೆಂಪು ಬಣ್ಣವನ್ನು ಹೊಂದಿರ್ತದೆ. ಅದು ಹಣ್ಣಾದ್ಮೇಲೆ ಕಿತ್ತಳೆ ಬಣ್ಣಕ್ಕೆ ತಿರುಗ್ತದೆ. ಈ ಕ್ರಿಯೊಲ್ಲೋ ವಿಧದ ಕಾಯಿಗಳನ್ನ ಮುಟ್ಟಿದ್ರೆ ಮೇಲ್ಮೈ ಒರಟಾಗಿರ್ತದೆ, ಮತ್ತೆ ಅದರ ಸಿಪ್ಪೆನೂ ಕೂಡ ತೆಳುವಾಗಿರ್ತದೆ, ಮತ್ತೆ ಇದರ ಹಣ್ಣುಗಳು ಅಥವಾ ಕೋಡುಗಳು ಸ್ಪಷ್ಟವಾದ ಚೂಪಾದ ತುದಿಯನ್ನು ಹೊಂದಿರ್ತದೆ. ಈ ಕ್ರಿಯೊಲ್ಲೋ ವಿಧದ ಹಣ್ಣುಗಳ ಒಳಗಡೆ ಸುಮಾರು 20ರಿಂದ 30 ದಪ್ಪವಾದ ಬಿಳಿ ಬೀಜಗಳಿರ್ತದೆ. ಈ ಬೀಜಗಳನ್ನ ಈ ಹಸಿ ಬೀಜದಿಂದ ಒಣ ಬೀಜ ಮಾಡಲಿಕ್ಕೆ ಫರ್ಮೆಂಟೇಷನ್ ಅಥವಾ ಉಳಿಸಬೇಕಾಗ್ತದೆ, ಉದುಗುವಿಕೆ ಮಾಡಬೇಕಾಗ್ತದೆ. ಈ ಕ್ರಿಯೊಲ್ಲೋ ವಿಧದ ಬೀಜಗಳನ್ನ ಫರ್ಮೆಂಟೇಷನ್ ಮಾಡಲಿಕ್ಕೆ ಸುಮಾರು 3 ದಿನಗಳು ಬೇಕಾಗ್ತದೆ. ಆದ್ರೆ ಈ ಕ್ರಿಯೊಲ್ಲೋ ವಿಧದಲ್ಲಿ ಕೆಲವೊಂದು ಅನಾನುಕೂಲತೆಗಳಿದೆ. ಅಂದ್ರೆ ಇದರಲ್ಲಿ ಹೊಂದಾಣಿಕೆ ಗುಣ ಕಡಿಮೆ, ಮತ್ತೆ ಇದರಲ್ಲಿ ಇಳುವರಿನೂ ಸಹ ಕಡಿಮೆ, ಮತ್ತು ಕ್ರಿಯೊಲ್ಲೋ ವಿಧ ಏನಿದೆ ಬೇಗ ರೋಗ ರುಜಿನಗಳಿಗೆ ತುತ್ತಾಗ್ತದೆ. ಅದಕ್ಕೋಸ್ಕರ ಪ್ರಪಂಚದಾದ್ಯಂತ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಫಾರೆಸ್ಟಿರೋ ವಿಧ. ಈ ಫಾರೆಸ್ಟಿರೋ ವಿಧ ಬಗ್ಗೆ ತಿಳ್ಕೋಬೇಕು ಅಂತ ಆದ್ರೆ, ಈ ಫಾರೆಸ್ಟಿರೋ ವಿಧದ ಎಳೆ ಕಾಯಿಗಳು ಹಸಿರು ಬಣ್ಣವನ್ನು ಹೊಂದಿರ್ತವೆ, ಹಣ್ಣಾದ್ಮೇಲೆ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಈ ಫಾರೆಸ್ಟಿರೋ ವಿಧದ ಕಾಯಿಗಳನ್ನು ಮುಟ್ಲಿದ್ರೆ ಕಾಯಿಗಳ ಮೇಲ್ಮೈ ಮೃದುವಾಗಿರ್ತದೆ, ಮತ್ತೆ ಸಿಪ್ಪೆನೂ ಸಹ ದಪ್ಪವಾಗಿರ್ತದೆ ಕ್ರಿಯೊಲ್ಲೋ ವಿಧಕ್ಕೆ ಹೋಲಿಸಿದ್ರೆ. ಮತ್ತೆ ಈ ಫಾರೆಸ್ಟಿರೋ ವಿಧದ ಹಣ್ಣುಗಳು ಚೂಪಾದ ತುದಿಯನ್ನು ಹೊಂದಿರೋದಿಲ್ಲ, ಅದರ ತುದಿ ರೌಂಡ್ ಆಗಿರ್ತದೆ, ದುಂಡಾಕಾರವಾಗಿರ್ತದೆ. ಮತ್ತೆ ಈ ಹಣ್ಣಿನ ಒಳಗಡೆ ಸುಮಾರು 30ಕ್ಕಿಂತ ಹೆಚ್ಚು ಚಪ್ಪಟೆ ಆಕಾರದ ಬೀಜಗಳು ದೊರೀತದೆ. ಈ ಬೀಜಗಳನ್ನ ಉಳಿಸ್ಲಿಕ್ಕೆ, ಉದುಗುವಿಕೆ ಮಾಡಲಿಕ್ಕೆ ಅಥವಾ ಫರ್ಮೆಂಟೇಷನ್ ಮಾಡಲಿಕ್ಕೆ ಸುಮಾರು 6 ದಿನಗಳು ಬೇಕಾಗ್ತದೆ. ಕ್ರಿಯೊಲ್ಲೋ ವಿಧಕ್ಕೆ ಹೋಲಿಸಿದರೆ ಈ ಫಾರೆಸ್ಟಿರೋ ವಿಧ ಹೊಂದಾಣಿಕಾ ಗುಣನೂ ಜಾಸ್ತಿ, ಇಳುವರಿನೂ ಸಹ ಹೆಚ್ಚಿದೆ, ಮತ್ತೆ ತುಲನಾತ್ಮಕವಾಗಿ ಕೀಟ ಮತ್ತೆ ರೋಗಗಳ ಬಾಧೆನೂ ಸಹ ಈ ಫಾರೆಸ್ಟಿರೋ ವಿಧದಲ್ಲಿ ಕಡಿಮೆ ಇದೆ. ಹೀಗಾಗಿ ಪ್ರಪಂಚದಾದ್ಯಂತ ಹೆಚ್ಚಿನ ಪ್ರದೇಶದಲ್ಲಿ ಈ ಫಾರೆಸ್ಟಿರೋ ವಿಧನ ಬೆಳೆಯಲಾಗ್ತಾ ಇದೆ. ಈ ಟ್ರಿನಿಟಾರಿಯೋ ವಿಧ ಏನಿದೆ, ಕ್ರಿಯೊಲ್ಲೋ ಮತ್ತು ಫಾರೆಸ್ಟಿರೋ ವಿಧಗಳ ನೈಸರ್ಗಿಕ ಸಂಕರಣ ತಳಿ ಇದೇನಿದೆ, ಇದು ಈ ಕ್ರಿಯೊಲ್ಲೋ ಮತ್ತು ಫಾರೆಸ್ಟಿರೋ ಎರಡರ ಗುಣಗಳನ್ನು ಹೊಂದಿರ್ತದೆ. ಈಗ ಸಾಕಷ್ಟು ತಳಿಗಳು ಕೂಡ ಈ ಕೊಕ್ಕೋ ಬೆಳೆಯಲ್ಲಿ ಇದೆ ಎನ್ನುವುದನ್ನು ನಾವು ಕೇಳಿದ್ರಿ. ವಿಟ್ಲ CPCRI ನಲ್ಲಿಯೂ ಕೂಡ ಸಾಕಷ್ಟು ಸಂಶೋಧನೆ ಇದ್ರ ಬಗ್ಗೆ ನಡೆದಿದೆ ಅಂತ ಹೇಳಿ, ಈ ತಳಿಗಳ ಬಗ್ಗೆ ಹೇಳಿ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾಂತೀಯ ಕ್ಷೇತ್ರ ವಿಟ್ಲ, ಇಲ್ಲಿ ನಾವು 1969-70ರಿಂದನೂ ಸಹ ಕೊಕ್ಕೋ ಬಗ್ಗೆ ಸಂಶೋಧನೆ ಮಾಡ್ತಾ ಬರ್ತಾ ಇದ್ದು, ಹಲವಾರು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳು ಮತ್ತು ಸಂಕರಣ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆಗೊಳಿಸಿದ್ದೀವಿ. ಮುಖ್ಯವಾಗಿ 8 ತಳಿಗಳು ಮತ್ತು ಸಂಕರಣ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಈ 8 ತಳಿಗಳಲ್ಲಿ 3 ತಳಿಗಳು ಮತ್ತೆ ಇನ್ನು 5 ಹೈಬ್ರಿಡ್ ತಳಿಗಳು, ಸಂಕರಣ ತಳಿಗಳು. ಇವುಗಳ ಬಗ್ಗೆ ತಿಳ್ಕೋಬೇಕು ಅಂತ ಆದ್ರೆ, ನಾವು ಒಂದು ತಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ವಿಟ್ಲ ಕೊಕ್ಕೋ ಕ್ಲೋನ್ 1 ಅಂತೇಳಿ. ಈ ತಳಿ ಅಧಿಕ ಇಳುವರಿ ಕೊಡ್ತಕ್ಕಂಥದ್ದು.
ಈ ತಳಿಯಿಂದ ನಮಗೆ ಈ 1 ಹೆಕ್ಟೇರ್ ಪ್ರದೇಶದಿಂದ ಸರಾಸರಿ ನಮಗೆ 890 kg ಒಣಬೀಜದ ಇಳುವರಿ ದೊರೆಯುತ್ತದೆ. ಈಗ ಈ ಕೊಕ್ಕೋ ಗಿಡವನ್ನ ಅಡಿಕೆ ತೋಟದ ಮಧ್ಯೆ ಅಥವಾ ತೆಂಗಿನ ತೋಟದ ಮಧ್ಯೆ ಯಾವ ರೀತಿ ನಾಟಿ ಮಾಡಬೇಕು, ಮತ್ತೆ 1 ಹೆಕ್ಟೇರ್ ಪ್ರದೇಶಕ್ಕೆ ಎಷ್ಟು ಕೊಕ್ಕೋ ಗಿಡಗಳು ಬರ್ತದೆ, ಅದನ್ನೆಲ್ಲ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ವಿಟ್ಲ ಕೊಕ್ಕೋ ಕ್ಲೋನ್ 1 ಈ ತಳಿಯಿಂದ ನಮಗೆ 1 ಹೆಕ್ಟೇರ್ ಪ್ರದೇಶದಿಂದ 1 ವರ್ಷಕ್ಕೆ ಸರಾಸರಿ 890 kg ಒಣಬೀಜದ ಇಳುವರಿ ದೊರೆಯುತ್ತದೆ. ಇದಾದ್ಮೇಲೆ ವಿಟ್ಲ ಕೊಕ್ಕೋ ಆಯ್ಕೆ 1 ಅಂತೇಳಿ ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಈ ತಳಿಯಿಂದ ನಮಗೆ 1 ಹೆಕ್ಟೇರ್ ಪ್ರದೇಶದಿಂದ ಸರಾಸರಿ 1 ವರ್ಷಕ್ಕೆ ಸುಮಾರು 1700 kg ಎಲ್ಲ ಒಣಬೀಜದ ಇಳುವರಿ ದೊರೆಯುತ್ತದೆ. ಇದಾದ್ಮೇಲೆ ವಿಟ್ಲ ಕೊಕ್ಕೋ ಆಯ್ಕೆ 2 ಅಂತೇಳಿ ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೀವಿ. ಈ ತಳಿಯಿಂದ ನಮಗೆ 1 ಹೆಕ್ಟೇರ್ ಪ್ರದೇಶದಿಂದ 1 ವರ್ಷಕ್ಕೆ ಸುಮಾರು 1840 kg ಎಲ್ಲ ಒಣಬೀಜದ ಇಳುವರಿ ದೊರೆಯುತ್ತದೆ. ಇದಾದ್ಮೇಲೆ 5 ಸಂಕರಣ ತಳಿಗಳು, 5 ಹೈಬ್ರಿಡ್ ತಳಿಗಳನ್ನು ಸಹ ಅಭಿವೃದ್ಧಿಪಡಿಸಿ ಬಿಡುಗಡೆಗೊಳಿಸಿದ್ದೇವೆ. ಅವುಗಳೆಂದ್ರೆ ವಿಟ್ಲ ಕೊಕ್ಕೋ ಹೈಬ್ರಿಡ್ 1 ಅಂತೇಳಿ, ಇದು ಸಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ಈ ತಳಿಯಿಂದ ನಮಗೆ 1 ಹೆಕ್ಟೇರ್ ಪ್ರದೇಶದಿಂದ 1 ವರ್ಷಕ್ಕೆ ಸರಾಸರಿ 960 kg ಎಲ್ಲ ಒಣಬೀಜದ ಇಳುವರಿ ದೊರೆಯುತ್ತದೆ. ಇದಾದ್ಮೇಲೆ ವಿಟ್ಲ ಕೊಕ್ಕೋ ಹೈಬ್ರಿಡ್ 2 ಅಂತೇಳಿ ಮತ್ತೊಂದು ತಳಿ ಇದೆ. ಈ ತಳಿನೂ ಸಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ಈ ತಳಿಯಿಂದ ನಮಗೆ 1 ವರ್ಷದಲ್ಲಿ 1 ಹೆಕ್ಟೇರ್ ಪ್ರದೇಶದಿಂದ 1030 kg ಒಣಬೀಜದ ಇಳುವರಿ ದೊರೆಯುತ್ತದೆ. ಇದಾದ್ಮೇಲೆ ವಿಟ್ಲ ಕೊಕ್ಕೋ ಹೈಬ್ರಿಡ್ 3 ಅಂತೇಳಿ ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಈ ತಳಿಯಿಂದ ನಮಗೆ 1 ಹೆಕ್ಟೇರ್ ಪ್ರದೇಶದಿಂದ ಪ್ರತಿ ವರ್ಷ ಸರಾಸರಿ ನಮಗೆ 1150 kg ಒಣಬೀಜದ ಇಳುವರಿ ದೊರೆಯುತ್ತದೆ. ಇದಾದ್ಮೇಲೆ ವಿಟ್ಲ ಕೊಕ್ಕೋ ಹೈಬ್ರಿಡ್ 4 ಅಂತೇಳಿ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಈ ತಳಿಯಿಂದ ನಮಗೆ 1 ವರ್ಷದಲ್ಲಿ 1 ಹೆಕ್ಟೇರ್ ಪ್ರದೇಶದಿಂದ ನಮಗೆ 1090 kg ಒಣಬೀಜದ ಇಳುವರಿ ದೊರೆಯುತ್ತದೆ. ಇದಲ್ಲದೆ ಇತ್ತೀಚೆಗೆ 2016ರಲ್ಲಿ ಮತ್ತೊಂದು ಹೊಸ ಸಂಕರಣ ತಳಿಯನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೀವಿ, ನೇತ್ರ ಸಂಚುರ ಅಂತೇಳಿ, ಅಥವಾ ವಿಟ್ಲ ಕೊಕ್ಕೋ ಹೈಬ್ರಿಡ್ 5 ಅಂತೇಳಿ. ಈ ತಳಿಯ ವಿಶೇಷ ಏನಪ್ಪಾ ಅಂದ್ರೆ ಎತ್ತರನೂ ಸಹ ಕಡಿಮೆ, ಮತ್ತೆ ಬೇಗ ಇಳುವರಿಗೆ ಬರ್ತಕ್ಕಂಥದ್ದು, ಮತ್ತೆ ಇಳುವರಿನೂ ಸಹ ಯಥೇಚ್ಛವಾಗಿದೆ. ಈ ತಳಿಯಿಂದ ನಮಗೆ 1 ಹೆಕ್ಟೇರ್ ಪ್ರದೇಶದಿಂದ ಪ್ರತಿ ವರ್ಷ ಸುಮಾರು 1500ರಿಂದ 1800 kg ಅಷ್ಟು ಒಣಬೀಜದ ಇಳುವರಿ ದೊರೆಯುತ್ತದೆ. ಇದಾದ್ಮೇಲೆ ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕೊಕ್ಕೋ ಇರ್ಬೋದು, ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಇವುಗಳೆಲ್ಲ ಬಹುವಾರ್ಷಿಕ ಬೆಳೆಗಳು. ಬಹುವಾರ್ಷಿಕ ಬೆಳೆಗಳು ಮುಖ್ಯ ಅಂಶ ಏನಾಗುತ್ತಪ್ಪ ಅಂದ್ರೆ, ನೀವು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಗಿಡಗಳ ಗುಣಮಟ್ಟ ಅತ್ಯುತ್ತಮ ಆಗಿರ್ಬೇಕಾಗ್ತದೆ. ಯಾಕೆಂದ್ರೆ ನೀವು ಕೊಕ್ಕೋ ಗಿಡನ ತಗೊಳ್ಳಿ, ನೀವು ಕೊಕ್ಕೋ ಗಿಡನ ನಾಟಿ ಮಾಡಿ ನಿಮಗೆ ಇಳುವರಿ ಬರಲಿಕ್ಕೆ ಸುಮಾರು 2ರಿಂದ 3 ವರ್ಷಗಳೇ ಬೇಕಾಗ್ತದೆ. ನಿಮಗೆ ಒಳ್ಳೆ ಆದಾಯ ಕೊಡ್ತಕ್ಕಂಥ ಇಳುವರಿ ಬೇಕು ಅಂದ್ರೆ ಸುಮಾರು 5ರಿಂದ 6 ವರ್ಷಗಳೇ ಬೇಕಾಗ್ತದೆ. ಈಗ 5-6 ವರ್ಷಗಳಾದ್ಮೇಲೆ ನಿಮ್ಮ ತೋಟದಲ್ಲಿ ನಾಟಿ ಮಾಡಿರ್ತಕ್ಕಂಥ ಗಿಡ ಉತ್ತಮ ಗುಣಮಟ್ಟದ್ದಲ್ಲ ಅಂತ ನಿಮಗೆ ಗೊತ್ತಾದ್ರೆ ಎಷ್ಟು ಕಾಲಾವಕಾಶ ವ್ಯರ್ಥ ಆಗಿರ್ತದೆ, ಎಷ್ಟು ಖರ್ಚು ಮಾಡಿರ್ತೀರಿ, ಎಷ್ಟು ಕಷ್ಟಪಟ್ಟಿರ್ತೀರಿ ಆ ಗಿಡಗಳನ್ನೆಲ್ಲ ಬೆಳೆಸಲಿಕ್ಕೆ, ಇವೆಲ್ಲ ವ್ಯರ್ಥ ಆಗ್ತದೆ. ಅದಕ್ಕೋಸ್ಕರ ಯಾವುದೇ ಬಹುವಾರ್ಷಿಕ ಬೆಳೆಗಳಲ್ಲಿ ಮುಖ್ಯ ಅಂಶ ಏನಪ್ಪಾ ಅಂದ್ರೆ ನಿಮ್ಮ ತೋಟದಲ್ಲಿ ಅತ್ಯುತ್ತಮ ಗುಣಮಟ್ಟದ ಗಿಡಗಳನ್ನ ಅಥವಾ ಕಸಿ ಗಿಡಗಳನ್ನ ನಾಟಿ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಕೊಕ್ಕೋದಲ್ಲಿ ಉತ್ತಮ ಗುಣಮಟ್ಟದ ಗಿಡಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಮ್ಮ CPCRIನಲ್ಲಿ ಬೀಜದ ತೋಟ ಅಥವಾ ಕ್ಲೋನಲ್ ತೋಟ ಅಂತೇಳಿ ಸ್ಥಾಪನೆ ಮಾಡಿದ್ದೀವಿ. ಯಾಕೆಂದ್ರೆ ಕೊಕ್ಕೋ ಸಹ ಅಡಿಕೆ ರೀತಿನೇ ಪರಕೀಯ ಪರಾಗಸ್ಪರ್ಶ ಇರ್ತಕ್ಕಂಥ ಬೆಳೆ. ಈಗ ನಮ್ಮಲ್ಲಿ 2 ಪರಕೀಯ ಪರಾಗಸ್ಪರ್ಶ ಇರ್ತಕ್ಕಂಥ ತಳಿಗಳಿದೆ ಅಂತ ಆದ್ರೆ, ಅವುಗಳಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಗುಣ ಇದೆ ಅಂತ ಆದ್ರೆ, ಅವೆರಡು ತಳಿಗಳನ್ನ ಒಂದು ತೋಟದಲ್ಲಿ ನಾಟಿ ಮಾಡಿ ಸ್ಥಾಪನೆ ಮಾಡ್ತೀವಿ. ಸ್ಥಾಪನೆ ಮಾಡಿ ಅವುಗಳ ಮಧ್ಯೆ ಸ್ವಾಭಾವಿಕವಾಗಿ ಅಥವಾ ನೈಸರ್ಗಿಕವಾಗಿ ಪರಾಗಸ್ಪರ್ಶ ಆಗ್ಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ತೀವಿ. ಈ ರೀತಿ ಇದರಿಂದ ಬಂದಿರತಕ್ಕಂಥ ಕೋಡುಗಳು ಅಥವಾ ಬೀಜಗಳಿರ್ಬೋದು, ಅವು ಹೈಬ್ರಿಡ್ ಆಗಿರ್ತವೆ ಅಥವಾ ಸಂಕರಣ ಬೀಜಗಳಾಗಿರ್ತವೆ. ಇವುಗಳಿಂದ ನಾವು ಸಂಕರಣ ಗಿಡಗಳನ್ನ ಅಥವಾ ಹೈಬ್ರಿಡ್ ಗಿಡಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಉಪಯೋಗ ಮಾಡಬಹುದಾಗ್ತದೆ. ಇದಲ್ದೇನೆ ಈಗ ನಮ್ಮ ಹತ್ರ ಬೀಜದ ತೋಟ ಇಲ್ಲ ಅಥವಾ ಕ್ಲೋನಲ್ ತೋಟ ಇಲ್ಲ ಅಂತ ಆದ್ರೆ, ನೀವು ತಾಯಿ ಮರಗಳ ಆಯ್ಕೆಗಳನ್ನ ಮಾಡಬೇಕಾಗ್ತದೆ. ಆ ತಾಯಿ ಮರಗಳಿಂದ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಮತ್ತು ಹಣ್ಣುಗಳಿಂದ ಬೀಜಗಳ ಆಯ್ಕೆ ಮಾಡಿ, ಮತ್ತೆ ಬೀಜಗಳನ್ನು ಆಯ್ಕೆ ಮಾಡಿ ಆದ್ಮೇಲೆ ನೀವು ಪಾತಿಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ಹಾಕಿ ಗಿಡಗಳು ಬಂದಾದ್ಮೇಲೆ ಗಿಡಗಳ ಹಂತದಲ್ಲೂ ಸಹ ಆಯ್ಕೆಯನ್ನ ಮಾಡಬೇಕಾಗ್ತದೆ. ಈ ವಿಧಾನದ ಮೂಲಕನೂ ಸಹ ನಾವು ಉತ್ತಮ ಗುಣಮಟ್ಟದ ಗಿಡಗಳನ್ನ ಅಥವಾ ಸಂಕರಣ ಗಿಡಗಳನ್ನು ಉತ್ಪಾದನೆ ಮಾಡಬಹುದಾಗ್ತದೆ. ಈಗ ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡುವಂತಹದ್ದು ಮತ್ತು ಈ ಗ್ರಾಫ್ಟ್ ಮಾಡುವಂತಹದ್ದು ಯಾವುದು ಅನುಕೂಲಕರ, ರೈತರ ದೃಷ್ಟಿಯಿಂದ ಯಾವುದು ಒಳ್ಳೆಯದು, ಏನೇನು ಅನುಕೂಲತೆಗಳಿವೆ? ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ರೆ ಮೊದಲೇ ನಿಮಗೆ ತಿಳಿಸ್ಕೊಟ್ಟ ಹಾಗೆ ಈ ಕೊಕ್ಕೋ ಪರಕೀಯ ಪರಾಗಸ್ಪರ್ಶ ಇರ್ತಕ್ಕಂಥದ್ದು. ಈ ಪರಕೀಯ ಪರಾಗಸ್ಪರ್ಶ ಇರೋದ್ರಿಂದ ನಿಮಗೆ ಏನು ಈ ಸ್ವಾಭಾವಿಕವಾಗಿ ಪರಾಗಸ್ಪರ್ಶಕೊಂಡು ಬಂದಿರತಕ್ಕಂಥ ಹಣ್ಣುಗಳಿಂದ ಅಥವಾ ಬೀಜಗಳಿಂದ ಗಿಡಗಳನ್ನು ಉತ್ಪಾದನೆ ಮಾಡಿದ್ರೆ ಗಿಡಗಳಲ್ಲಿ ವೈವಿಧ್ಯತೆ ಇರ್ತದೆ. ಅಂದ್ರೆ ತಾಯಿ ಮರದ ಗುಣಲಕ್ಷಣಗಳನ್ನೇ ಹೋಲೋದಿಲ್ಲ, ವ್ಯತ್ಯಾಸ ಬರ್ತದೆ. ಅದಕ್ಕೋಸ್ಕರ ತಾಯಿ ಮರಗಳ ಗುಣಲಕ್ಷಣಗಳನ್ನೇ ಹೋಲುವಂತಹ ಗಿಡಗಳನ್ನು ಉತ್ಪಾದನೆ ಮಾಡಬೇಕು ಅಂದ್ರೆ ಕಸಿ ವಿಧಾನನ ಅಳವಡಿಸ್ಕೊಳ್ಬೇಕಾಗ್ತದೆ.
ಈ ಕೊಕ್ಕೋದಲ್ಲಿ ನಾವು ಕಸಿ ವಿಧಾನನೂ ಸಹ ಅಭಿವೃದ್ಧಿಪಡಿಸಿದ್ದೇವೆ, ಮೃದುಕಾಂಡ ಕಸಿ ವಿಧಾನ ಅಂತೇಳಿ ಆ ವಿಧಾನನೂ ಸಹ ಅಭಿವೃದ್ಧಿಪಡಿಸಿದ್ದೇವೆ. ಅದನ್ನು ಅಳವಡಿಸ್ಕೊಳ್ಬಹುದಾಗ್ತದೆ. ಇಲ್ಲ ಅಂದ್ರೆ ಬೇರೆ ರೀತಿ ನೀವು ಕೊಕ್ಕೋ ಗಿಡನ ಉತ್ಪಾದನೆ ಮಾಡ್ತೀವಿ ಅಂತ ಆದ್ರೆ ನಾನು ಮೊದಲು ಹೇಳಿದಾಗೆ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೋಬಹುದಾಗ್ತದೆ. ಈ ತಾಯಿ ಮರಗಳು ಅಂದ್ರೆ ಕೆಲವೊಂದು ಗುಣಲಕ್ಷಣಗಳನ್ನ ನೋಡಿ ನಾವು ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡಬೇಕು. ಈ ತಾಯಿ ಮರಗಳು ಅಂತ ಕರಿಬೇಕಾದ್ರೆ ಕೊಕ್ಕೋದಲ್ಲಿ ಸುಮಾರು 12 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರ್ಬೇಕಾಗ್ತದೆ. ಅಂತಹ ಮರಗಳು ಸುಮಾರು 50ರಿಂದ 100 ಕಾಯಿಗಳನ್ನ ಅಥವಾ ಹಣ್ಣುಗಳನ್ನ ಕೊಡ್ತಾ ಇರಬೇಕಾಗ್ತದೆ. ಪ್ರತಿ ವರ್ಷ ಅಧಿಕ ಇಳುವರಿ ಕೊಡ್ತಾ ಇರಬೇಕಾಗ್ತದೆ. ಮತ್ತೆ ಅಂತಹ ಮರಗಳು ಯಾವುದೇ ಕೀಟ ಅಥವಾ ರೋಗದಿಂದ ಮುಕ್ತವಾಗಿರ್ಬೇಕಾಗ್ತದೆ. ಇಂತಹ ತಾಯಿ ಮರಗಳಿಂದ ನೀವು ಹಣ್ಣುಗಳನ್ನ ಸುಮಾರು 350 ಗ್ರಾಮು ಅದಕ್ಕಿಂತ ಹೆಚ್ಚು ತೂಕ ಇರತಕ್ಕಂಥ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಂಡು ಹಣ್ಣಿನ ಸಿಪ್ಪೆಯ ತೂಕ ಸುಮಾರು 1 ಸೆಂಟಿಮೀಟರ್ ಅಷ್ಟು ಇರಬೇಕಾಗ್ತದೆ. ಹೀಗೆ ಅವುಗಳಿಂದ ಹಣ್ಣುಗಳನ್ನು ಆಯ್ಕೆ ಮಾಡಿ ಆದ್ಮೇಲೆ ಇಂತಹ ಹಣ್ಣುಗಳಿಂದ ಮಧ್ಯಭಾಗದ ಬೀಜಗಳು ತುಂಬಾ ದಪ್ಪವಾಗಿರ್ತದೆ. ಅಂತಹ ಬೀಜಗಳನ್ನು ನೀವು ಪಾತಿಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ನಾಟಿ ಮಾಡಲಿಕ್ಕೆ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಬೀಜಗಳನ್ನು ಆಯ್ಕೆ ಮಾಡಿ ಆದ್ಮೇಲೆ ಆ ಬೀಜಗಳ ಮೇಲೆ ಗೋಂದು ಅಥವಾ ಅಂಟಿರ್ತದೆ. ಅದನ್ನ ನೀವು ಆ ಬೀಜಗಳನ್ನ ಒಯ್ಗೆ ಇರ್ಬೋದು ಅಥವಾ ಮರಳಿರ್ಬೋದು ಅಥವಾ ಬೂದಿ ಇರ್ಬೋದು ಇವುಗಳ ಜೊತೆ ಮಿಶ್ರಣ ಮಾಡಿದ್ರಿಂದ ಚೆನ್ನಾಗಿ ಉಜ್ಜೋದ್ರಿಂದ ಅಂಟನ್ನು ತೆಗಿಬಹುದಾಗ್ತದೆ. ಹಾಗಾದ್ಮೇಲೆ ಆಯ್ಕೆ ಮಾಡಿದಂತಹ ಬೀಜಗಳನ್ನ ನೀವು 6 ಇಂಚು 9 ಇಂಚು ಗಾತ್ರದ ಪಾಲಿಥೀನ್ ಬ್ಯಾಗ್ಗಳಲ್ಲಿ ತೊಟ್ಟೆಗಳಲ್ಲಿ ಸುಮಾರು 9 ತೂತುಗಳಿರ್ಬೇಕಾಗ್ತದೆ. ಅಂತಹ ತೊಟ್ಟೆಗಳಿಗೆ 2 ಪ್ರಮಾಣದ ಫಲವತ್ತಾದ ಮಣ್ಣು ಮತ್ತು 1 ಪ್ರಮಾಣದ ಯಾವ್ದಾದ್ರು ಹಟ್ಟಿ ಗೊಬ್ಬರ ಮತ್ತೆ ಇನ್ನೊಂದು ಪ್ರಮಾಣದ ಹೊಯ್ಗೆ, ಈ ಮೂರನ್ನು 2:1:1 ಪ್ರಮಾಣದಲ್ಲಿ ಮಣ್ಣು, ಗೊಬ್ಬರ, ಮರಳು ಇವು ಮೂರುಗಳನ್ನು ಮಿಶ್ರಣ ಮಾಡಿ ಪಾಲಿಥೀನ್ ಬ್ಯಾಗಿಗೆ ತುಂಬಿಸಿ ಇವು ಬೀಜಗಳನ್ನು ಹಾಕಿ ಅದಕ್ಕೆ ಮುಚ್ಚಿಗೆಯನ್ನು ಮಾಡಬೇಕು ಮತ್ತೆ ನೀರನ್ನು ಒದಗಿಸ್ತಾ ಇರಬೇಕಾಗ್ತದೆ. ನಿಮಗೆ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸುಮಾರು 4ರಿಂದ 5 ತಿಂಗಳ ಗಿಡಗಳು ಉತ್ತಮವಾಗ್ತದೆ. ಈ ಗಿಡಗಳು ಸಹ ಈಗ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಆದ್ರೆ ಗಿಡಗಳ ಹಂತದಲ್ಲೂ ಸಹ ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿ ನಾವು ಗಿಡಗಳನ್ನ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಆಯ್ಕೆ ಮಾಡ್ತಕ್ಕಂಥದ್ದು. ಈ ಗಿಡಗಳ ಹಂತದಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಆದ್ರೆ ಸುಮಾರು ಅಂತಹ ಗಿಡಗಳಿಗೆ 4ರಿಂದ 5 ತಿಂಗಳುಗಳು ವಯಸ್ಸಾಗಿರ್ಬೇಕಾಗ್ತದೆ. ಅಂತಹ ಗಿಡಗಳು ಸುಮಾರು 1.5 ಅಡಿಯಿಂದ 2 ಅಡಿ ಎತ್ತರ ಇರಬೇಕಾಗ್ತದೆ. ಮತ್ತು ಅಂತಹ ಗಿಡಗಳ ಕಾಂಡದ ದಪ್ಪ ಸುಮಾರು 3.5 ಸೆಂಟಿಮೀಟರ್ ಇಂದ 4 ಸೆಂಟಿಮೀಟರ್ ಇರಬೇಕಾಗ್ತದೆ. ಅಂತಹ ಗಿಡಗಳಲ್ಲಿ ಸುಮಾರು 5 ಜೊತೆ ಅಥವಾ 6 ಜೊತೆ ಅಥವಾ ಅದಕ್ಕಿಂತ ಹೆಚ್ಚು ಜೊತೆ ಎಲೆಗಳು ಇರಬೇಕಾಗ್ತದೆ. ಹೀಗೆ ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿ ಗಿಡಗಳ ಹಂತದಲ್ಲೂ ಸಹ ಆಯ್ಕೆಯನ್ನು ಮಾಡಿ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ಅಡಿಕೆಯನ್ನ 9 ಅಡಿ ಅಂತರದಲ್ಲಿ ನಾಟಿ ಮಾಡುವಂತದ್ದು 1 ಎಕರೆ ಪ್ರದೇಶಕ್ಕೆ ಸುಮಾರು 500-520 ಗಿಡವನ್ನು ನಿಲ್ಲಿಸಬಹುದು ಅಂತ. ಅಂತಹ ಪ್ರದೇಶದಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಕೊಕ್ಕೋನ ನಾಟಿ ಮಾಡಿದ್ರೆ ಯಾವ ಅಂತರವನ್ನ ಪಾಲಿಸಬೇಕು, ಹೇಗೆ ನಾಟಿ ಮಾಡುವಂತದ್ದು? ಈಗ ನೋಡಿ, ಈ ಕೊಕ್ಕೋ ಗಿಡಗಳು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಆದ್ರೆ ನಮ್ಮ CPCR ಅಲ್ಲಿ ನಡೆಸಿದ ಸಂಶೋಧನೆ ಪ್ರಕಾರ ನಾವು ಅಡಿಕೆಗೆ ಶಿಫಾರಸು ಮಾಡ್ತಕ್ಕಂಥದ್ದು ಮರದಿಂದ ಮರಕ್ಕೆ ಸಾಲಿಂದ ಸಾಲಿಗೆ 9 ಅಡಿ 9 ಅಡಿ. ಅಥವಾ ನೀವು ಅಡಿಕೆ ಒಟ್ಟಿಗೆ ಬಹುಬೆಳೆ ಮಾಡ್ಕೊಂತೀವಿ ಅಂತ ಆದ್ರೆ 11 ಅಡಿ 11 ಅಡಿ ಕೊಟ್ಟರು ಒಳ್ಳೇದೆ. ಮರದಿಂದ ಮರಕ್ಕೂ 11 ಅಡಿ ಅಥವಾ ಒಂದು ಸಾಲಿಂದ ಮತ್ತೊಂದು ಸಾಲಿಗೂ 11 ಅಡಿ 11 ಅಡಿ ಕೊಟ್ಟರು ಒಳ್ಳೇದು. ಈ ಅಡಿಕೆ ತೋಟ ಮಾಡಿದಿರಿ ಅಂತ ಆದ್ರೆ ಕೊಕ್ಕೋವನ್ನ ಅಡಿಕೆ ತೋಟದ 4 ಅಡಿಕೆ ಮರಗಳ ಮಧ್ಯೆ ಒಂದೇ ಸಾಲಿನಲ್ಲಿ 9 ಅಡಿ 9 ಅಡಿ ಅಂತರದಲ್ಲಿ ನಾಟಿ ಮಾಡಬಹುದು. ಇಲ್ಲ ಒಂದ್ ಸಾಲ್ ಬಿಟ್ಟು ಮತ್ತೊಂದು ಸಾಲಿಗೆ 18 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕಾಗ್ತದೆ. ಅಂದ್ರೆ ಕೊಕ್ಕೋವನ್ನ 9 ಅಡಿ ಇಂಟು 18 ಅಡಿ ಅಂತರದಲ್ಲಿ ನಾಟಿ ಮಾಡೋದು ಒಳ್ಳೇದಾಗ್ತದೆ. ಇಲ್ಲ ತೆಂಗಿನ ತೋಟದಲ್ಲಿ ನೀವು ಕೊಕ್ಕೋವನ್ನು ನಾಟಿ ಮಾಡ್ತೀವಿ ಅಂತ ಆದ್ರೆ ನಮ್ಮ CPCRI ಸಂಶೋಧನೆ ಪ್ರಕಾರ ತೆಂಗಿಗೆ ಶಿಫಾರಸು ಮಾಡಿರ್ತಕ್ಕಂಥದ್ದು ಮರದಿಂದ ಮರಕ್ಕೆ ಮತ್ತು ಸಾಲಿಂದ ಸಾಲಿಗೆ ಕನಿಷ್ಠ 25 ಅಡಿ ಅಂತರ ಬೇಕಾಗ್ತದೆ ಅಂತ ಹೇಳಿ. ನೀವು 25 ಅಡಿ ಅಂತರದಲ್ಲಿ ನೀವು ತೆಂಗನ್ನ ತೋಟವನ್ನ ನಿರ್ಮಾಣ ಮಾಡಿದ್ರೆ ಆ 2 ತೆಂಗಿನ ಸಾಲುಗಳ ಮಧ್ಯೆ ಒಂದೇ ಸಾಲನ್ನ ಕೊಕ್ಕೋನ ಬೆಳೆಯಬಹುದಾಗ್ತದೆ. 9 ಅಡಿಯಿಂದ 10 ಅಡಿ ಅಂತರದಲ್ಲಿ ಒಂದೇ ಸಾಲನ್ನು ಬೆಳೆಯಬಹುದಾಗ್ತದೆ. ಇಲ್ಲ ನಿಮ್ಮ ತೆಂಗಿಗೆ ಸ್ವಲ್ಪ ಅಂತರ ಜಾಸ್ತಿ ಇದ್ರೆ, ನೀವು ತೆಂಗಿನ ಮರದಿಂದ ಮರಕ್ಕೆ ಮತ್ತು ಸಾಲಿಂದ ಸಾಲಿಗೆ ಅಂತರ ಜಾಸ್ತಿ ಕೊಟ್ಟಿದ್ರೆ ನೀವು ಸುಮಾರು 9 ಅಡಿ ಅಂತರದಲ್ಲಿ 2 ಸಾಲನ್ನು ಸಹ ಮಾಡ್ಕೊಳ್ಬಹುದಾಗ್ತದೆ. ಕೊಕ್ಕೋ ಸಾಲುಗಳನ್ನು ಸಹ ಮಾಡ್ಕೊಳ್ಬಹುದಾಗ್ತದೆ. ಆಮೇಲೆ ಈಗ ಆ ಕೊಕ್ಕೋ ಗಿಡವನ್ನ ನೆಡುವಂತಹದ್ದು ಆವಾಗ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಮತ್ತು ಅನಂತರದ ಒಂದು ನಿರ್ವಹಣಾ ಕ್ರಮದ ಬಗ್ಗೆ ಹೇಳಿ. ನೋಡಿ, ನೀವು ಈ ಕೊಕ್ಕೋ ಗಿಡಗಳನ್ನ ಅಡಿಕೆ ತೋಟದ ಮಧ್ಯೆ ಅಥವಾ ತೆಂಗಿನ ತೋಟದ ಮಧ್ಯೆ ನಾಟಿ ಮಾಡ್ತೀವಿ ಅಂತ ಆದ್ರೆ ನೀವು ಕನಿಷ್ಠ ಒಂದು 2 ಅಡಿ ಅಗಲ 2 ಅಡಿ ಆಳ 2 ಅಡಿ ಉದ್ದ ಇರತಕ್ಕಂಥ ಹೊಂಡಗಳನ್ನು ಹೊಡೆಯಬೇಕಾಗ್ತದೆ. ಆ ಹೊಂಡಗಳನ್ನು ಹೊಡೆದು ಆದ್ಮೇಲೆ ಪುನಃ ಆ ಹೊಂಡಗಳಿಗೆ 1/4 ಭಾಗ ನೀವು ಒಳ್ಳೆ ಫಲವತ್ತಾದ ಮೇಲ್ಮಣ್ಣು ಇರ್ಬೋದು, ಯಾವ್ದಾದ್ರು ಸಾವಯವ ಗೊಬ್ಬರ ಇರ್ಬೋದು, ಹಟ್ಟಿ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಮತ್ತೆ ಅದಾದ್ಮೇಲೆ ಈ ಕಹಿ ಬೇವಿನ ಹಿಂಡಿ ಇರ್ಬೋದು ಅಥವಾ ಹರಳಿಂಡಿ ಇರ್ಬೋದು, ಇವುಗಳನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 1/4 ಭಾಗನ ಹೊಂಡನ ಮತ್ತೆ ತುಂಬಿಸ್ಬೇಕು. ತುಂಬಿಸ್ಬಿಟ್ಟು ಆದ್ಮೇಲೆ ಗಿಡಗಳನ್ನ ಮಧ್ಯಭಾಗಕ್ಕೆ ನಾಟಿ ಮಾಡಬೇಕಾಗ್ತದೆ. ಆ ನಾಟಿ ಮಾಡಿ ಆದ್ಮೇಲೆ ಅದಕ್ಕೆ ಬೇರುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಮತ್ತೆ ಅಲ್ಲಿ ತೇವಾಂಶನೂ ಸಹ ಕಾಪಾಡಲಿಕ್ಕೆ ತ್ಯಾಜ್ಯ ವಸ್ತುಗಳಿಂದ ಮುಚ್ಚಿಗೆ ಮಾಡಬೇಕಾಗ್ತದೆ. ಅದೇ ರೀತಿ
ಗಿಡಗಳಿಗೆ ತೆಂಗಿನ ಸೋಗೆ ಇರ್ಬೋದು ಅಥವಾ ಅಡಿಕೆ ಸೋಗೆ ಇರ್ಬೋದು ಅಥವಾ ಅಡಿಕೆ ಗರಿ ಇರ್ಬೋದು ಅಥವಾ ತೆಂಗಿನ ಗರಿ ಇರ್ಬೋದು, ಇವುಗಳಿಂದ ನೆರಳನ್ನು ಸಹ ಒದಗಿಸಬೇಕಾಗ್ತದೆ. ಇನ್ನೊಂದು ಪ್ರಮುಖವಂತಹ ವಿಷಯ ಕೊಕ್ಕೋ ಪ್ರೂನಿಂಗ್ ಅಥವಾ ಒಂದು ಗಿಡ ಸವರುವಂತಹದ್ದು. ಇದನ್ನು ಯಾವ ಸಮಯದಲ್ಲಿ ಮಾಡುವಂತಹದ್ದು ಮತ್ತು ಕ್ರಮ ಹೇಗೆ? ನೋಡಿ, ನಾವು ಕೊಕ್ಕೋವನ್ನ ಅಡಿಕೆ ಅಥವಾ ತೆಂಗಿನ ತೋಟದ ಮಧ್ಯದಲ್ಲಿ ಒಂದು ಮಿಶ್ರ ಬೆಳೆಯಾಗಿ ಬೆಳೀತಕ್ಕಂಥದ್ದು. ನಮಗೆ ಇಲ್ಲಿ ಮುಖ್ಯ ಬೆಳೆ ಅಂದರೆ ಅಡಿಕೆ ಅಥವಾ ತೆಂಗು. ಈ ಕೊಕ್ಕೋ ಮೂಲತಃ ಈ ಅರಣ್ಯ ಜಾತಿಗೆ ಸೇರಿದ ಬೆಳೆ. ನೀವು ಇದನ್ನು ಹಾಗೆ ಬಿಟ್ಬಿಟ್ರೆ ತೋಟದ ಮಧ್ಯೆ ಇದು ಸುಮಾರು 4-10 ಮೀಟ್ರು 20 ಮೀಟರ್ ತನಕ ಎತ್ತರ ಎಲ್ಲ ಬೆಳೀತದೆ. ಹಾಗಾದಾಗ ನಮ್ಮ ಮುಖ್ಯ ಬೆಳೆಗೆ ಹಾನಿಯಾಗಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಪ್ರತಿ ವರ್ಷ ಕೊಕ್ಕೋದಲ್ಲಿ ಪ್ರೂನಿಂಗ್ ಅಂತೇಳಿ ಅಥವಾ ಗಿಡವನ್ನು ಸವರ್ತಾ ಇರಬೇಕಾಗ್ತದೆ. ಈ ಗಿಡವನ್ನು ಸವರೋದ್ರಿಂದ ನಮಗೆ ಅದರ ಎತ್ತರವನ್ನು ನಿಯಂತ್ರಣ ಮಾಡಬಹುದಾಗ್ತದೆ, ಅದಕ್ಕೆ ಒಂದು ಸ್ಪಷ್ಟವಾದ ಆಕಾರವನ್ನು ಕೊಡಬಹುದಾಗ್ತದೆ. ಅದೇ ರೀತಿ ನಮಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೂ ಸಹ ಅನುಕೂಲ ಆಗ್ತದೆ. ಈ ಕೊಕ್ಕೋ ಬೆಳೆಯನ್ನು ತಗೊಂಡ್ರೆ ಈ ಕೊಕ್ಕೋ ಬೆಳೆಯ ಬೆಳವಣಿಗೆ ಒಂದು ವಿಭಿನ್ನವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಕೊಕ್ಕೋ ಗಿಡ ಅಥವಾ ತಗೊಂಡ್ರೆ ಅದು ಭೂಮಿ ಮಟ್ಟದಿಂದ ಸುಮಾರು 1-1.5 ಮೀಟರ್ ಎತ್ತರ ಬೆಳೀತದೆ, ನೇರವಾಗಿ ಬೆಳೀತದೆ. ಅದಾದ್ಮೇಲೆ ತನ್ನ ನೇರ ಬೆಳವಣಿಗೆಯನ್ನು ನಿಲ್ಲಿಸಿಬಿಟ್ಟು ಸುಮಾರು ಅದು ರೆಂಬೆಗಳು ಬರಲಿಕ್ಕೆ ಶುರುವಾಗ್ತದೆ. ಮತ್ತು ಅದಾದ್ಮೇಲೆ ಈ ರೆಂಬೆ ಬಂದಂತಹ ಸ್ವಲ್ಪ ಕೆಳಭಾಗದಿಂದ ಮತ್ತೆ ನೇರವಾಗಿ ಬೆಳೀಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಮತ್ತೆ ಅದು ಸ್ವಲ್ಪ ಎತ್ತರ ಬೆಳೆದ್ಬಿಟ್ಟು ಮತ್ತೆ ಅದರಿಂದ ರೆಂಬೆಗಳು ಬರಲಿಕ್ಕೆ ಶುರುವಾಗುತ್ತದೆ. ಹೀಗೆ ಕೊಕ್ಕೋ ಗಿಡ ಹಂತವಾಗಿ ಬೆಳೀತಾ ಹೋಗ್ತದೆ. ಈಗ ನೇರವಾಗಿ ಬೆಳೀತಕ್ಕಂಥ ರೆಂಬೆಗಳನ್ನು ನಾವು ಚುಪಾನ್ಗಳಂತೇಳಿ ಕರಿತೀವಿ. ಮತ್ತೆ ಈಗ ಅಡ್ಡವಾಗಿ ಬೆಳೀತಕ್ಕಂಥ ರೆಂಬೆಗಳನ್ನೆಲ್ಲ ಫ್ಯಾನ್ ಬ್ರಾಂಚ್ಗಳಂತೇಳಿ ಕರಿತೀವಿ. ಅದೇ ರೀತಿ ನೀವು ಎಲ್ಲಿ ಆ ರೆಂಬೆಗಳು ಬರಲಿಕ್ಕೆ ಶುರುವಾಗುತ್ತೆ ಆ ಜಾಗವನ್ನು ಜಾರ್ಕಟ್ ಅಂತೇಳಿ ಕರಿತೀವಿ. ಅದಕ್ಕೋಸ್ಕರ ಇದರ ಎತ್ತರವನ್ನ ನಿಯಂತ್ರಣದಲ್ಲಿಡಲು ಮತ್ತೆ ಇದು ಹರಡುವಿಕೆಯನ್ನ ನಿಯಂತ್ರಣದಲ್ಲಿಡ್ಲಿಕ್ಕೆ ಈ ಕೊಕ್ಕೋ ಗಿಡನ ಸವರೋದು ಪ್ರಮುಖವಾಗ್ತದೆ. ಮತ್ತು ಇದು ಸಹ ಒಂದು ಪ್ರಮುಖ ಕೃಷಿ ಚಟುವಟಿಕೆ ಆಗ್ತದೆ. ಇದನ್ನ ಸಾಮಾನ್ಯವಾಗಿ ನಾವು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಯಾಕೆಂದ್ರೆ ಈ ಕೊಕ್ಕೋ ಗಿಡ ತಗೊಂಡ್ರೆ ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳುಗಳಲ್ಲಿ ಹೂ ಬರ್ಲಿಕ್ಕೆ ಶುರುವಾಗಿ ಈ ಏಪ್ರಿಲ್, ಮೇ ತನಕ ಎಲ್ಲ ಕಾಯಿಗಳು ಬೆಳವಣಿಗೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಮತ್ತೆ ನೀವು ಕೊಕ್ಕೋ ಗಿಡನ ಸವರುವಾಗ ಯಾವಾಗ ಇಳುವರಿ ಕಡಿಮೆ ಇರ್ತದೆ ಅಥವಾ ಯಾವಾಗ ಹೂಗಳು ಕಡಿಮೆ ಇರ್ತದೆ ಅಂತಹ ಸಮಯದಲ್ಲಿ ಸವರಿದ್ರೆ ಒಳ್ಳೇದಾಗ್ತದೆ. ನೀವು ಸವರಿ ಆದ್ಮೇಲೆ ಗಿಡವನ್ನ ಕತ್ತರಿಸಿದಂತಹ ಭಾಗಕ್ಕೆ 10% ಬೋರ್ಡೋ ಮೂಲಮನ್ನ ಹಚ್ಚೋದ್ರಿಂದ ಅಲ್ಲಿ ಆ ಕತ್ತರಿಸಿದಂತಹ ಭಾಗಗಳಿಂದ ಯಾವುದೇ ಶಿಲೀಂಧ್ರಗಳು ಎಂಟ್ರಿ ಆಗದಾಗೆ ನೋಡ್ಕೊಳ್ಬಹುದಾಗ್ತದೆ. ಹೀಗೆ ಗಿಡ ಸೌರದ ಬಗ್ಗೆ ಸಂಕ್ಷಿಪ್ತವಾಗಿ ಈಗ ನೋಡಿ, ನಾವು ಕೊಕ್ಕೋ ಗಿಡ ಸೌರದ ಬಗ್ಗೆ ಹೇಳ್ಬೇಕು ಅಂದ್ರೆ ಮುಖ್ಯವಾಗಿ 3 ವಿವಿಧ ರೀತಿಯ ಕೊಕ್ಕೋ ಸವರುವಿಕೆ ಇದೆ. ಮೊದಲನೇದಾಗಿ ಅದಕ್ಕೆ ಒಂದು ಆಕಾರ ಕೊಡ್ಲಿಕ್ಕೆ ಸವರ್ತಕ್ಕಂಥದ್ದು. ಎರಡನೇದಾಗಿ ರಚನಾ ಸವರುವಿಕೆ ಅಂತೇಳಿ ಮತ್ತೊಂದು ಬಗೆ ಇದೆ. ಮೂರನೇದಾಗಿ ನೈರ್ಮಲ್ಯತಾ ಸವರುವಿಕೆ ಅಂತೇಳಿ. ಈ ಮೊದಲನೇ ಸವರುವಿಕೆ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ನಾವು ಗಿಡಗಳನ್ನ ತೋಟದಲ್ಲಿ ನಾಟಿ ಮಾಡಿ ಆದ್ಮೇಲೆ ಅವುಗಳಿಗೆ ಒಂದು ನಿರ್ದಿಷ್ಟವಾದ ಒಂದು ಆಕಾರವನ್ನ ಕೊಡ್ಲಿಕ್ಕೆ ಮತ್ತೆ ಅವುಗಳು ಟಿಸಿಲೊಡೆಯುವ ಅಥವಾ ಕವಲೊಡೆಯುವ ಎತ್ತರವನ್ನ ನಿಯಂತ್ರಣ ಮಾಡಲಿಕ್ಕೆ ನಾವು ಈ ಆಕಾರ ಕೊಡುವ ಸವರುವಿಕೆಯನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ರೈತರು ತೋಟಗಳಲ್ಲಿ ಗಿಡಗಳನ್ನ ನಾಟಿ ಮಾಡಿ ಬಿಡ್ತಾರೆ, ಅದಕ್ಕೆ ಒಂದು ಸರಿಯಾಗಿ ಸವರುವಿಕೆ ಮಾಡ್ತಿಲ್ಲ ಅಂತ ಆದ್ರೆ ಅದು ಭೂಮಿ ಮೇಲೆ ಹರಡ್ಕೊಳ್ಬಿಡ್ತದೆ. ಹರಡ್ಕೊಂಡ್ಬಿಟ್ಟು ನಮಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಂಗಾಗಿ ಕೆಲವು ಸಲ ನಾವು ಪ್ರತಿ ವರ್ಷ ಸುಮಾರು ರೈತರ ತೋಟಗಳಿಗೆ ಹೋಗ್ತಾ ಇರ್ತೀವಿ. ಅವರು ಈ ರೀತಿ ಸಮಸ್ಯೆಗಳಿಂದ ಗಿಡಗಳನ್ನ ಕತ್ತರಿಸಿ ತೆಗೆದಿರೋದು ಉಂಟು. ಅದಕ್ಕೋಸ್ಕರ ನೀವು ನಾಟಿ ಮಾಡಿದ ಮೊದಲನೇ ವರ್ಷದಿಂದನೇ ಅದಕ್ಕೆ ಸರಿಯಾಗಿ ಸವರುವಿಕೆ ಮಾಡ್ತಾ ಇದ್ದು ಸರಿಯಾಗಿ ಅದರ ಒಂದು ಎತ್ತರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸುಮಾರು ನೆಲಮಟ್ಟದಿಂದ ಸುಮಾರು 1-1.5 ಮೀಟರ್ ತನಕ ಎತ್ತರ ಬೆಳೆಸಿ 1-1.5 ಮೀಟರ್ ಆದ್ಮೇಲೆ ಅದು ಟಿಸಿಲೊಡೆಯೋ ರೀತಿ ಮಾಡ್ಕೊಂಡಿದ್ರೆ ನಮಗೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೂ ಸಹ ಅನುಕೂಲ ಆಗ್ತದೆ. ಇದಾದ್ಮೇಲೆ ಒಂದು ರಚನಾ ಸವರುವಿಕೆ ಅಂತೇಳಿ ಮತ್ತೊಂದು ವಿಧದ ಸವರುವಿಕೆಯನ್ನು ಕೊಕ್ಕೋದಲ್ಲಿ ಮಾಡ್ತಕ್ಕಂಥದ್ದು. ಈ ರಚನಾ ಸವರುವಿಕೆಯಲ್ಲಿ ನಾವು ಆ ಗಿಡದ ಹರಡುವಿಕೆಯನ್ನ ಇರ್ಬೋದು ಮತ್ತು ಗಿಡದ ಗಾತ್ರವನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ. ಅಂದ್ರೆ ನಾವೀಗ 2 ಅಡಿಕೆ ಸಾಲುಗಳ ಮಧ್ಯೆ ನಾವು ಕೊಕ್ಕೋವನ್ನ ನಾಟಿ ಮಾಡಿದೀವಿ ಅಂತ ಆದ್ರೆ ಅವು 2 ಸಾಲುಗಳು ಬಿಟ್ಟು ಹೊರಗಡೆ ಹೋಗದಾಗೆ ನೋಡ್ಕೊಳ್ಳಿಕ್ಕೆ ಈ ಕೊಕ್ಕೋ ಗಿಡಗಳನ್ನ ಸವರಿ ಆದ್ಮೇಲೆ ಅದಕ್ಕೆ ಒಂದು ಛತ್ರಿ ಆಕಾರವನ್ನ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಈ ರಚನಾ ಸವರುವಿಕೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಈ ರಚನೆ ಸವರುವಿಕೆ ಮಾಡುವಾಗ ನೀವು ಭೂಮಿ ಮಟ್ಟದಿಂದ ಸುಮಾರು 1-1.5 ಮೀಟರ್ ಎತ್ತರ ನೇರವಾಗಿ ಬೆಳೀತಕ್ಕಂಥ ಚುಪಾನನ್ನ ಇಟ್ಕೊಂಡು 1-1.5 ಮೀಟರ್ ಆದ್ಮೇಲೆ ಅದರ ರೆಂಬೆಗಳು ಬರೋ ರೀತಿ ನೋಡಿಕೊಂಡು ಈ ಮರದ ಸುತ್ತಳತೆನ ಸುಮಾರು ನೀವು 3.8 ಮೀಟರಿಂದ 4 ಮೀಟರ್ ತನಕ ಸುತ್ತಳತೆ ಇಟ್ಕೊಂಡ್ಬಿಟ್ಟು ಸುಮಾರು 9 ಅಡಿ ಎತ್ತರ ಇಟ್ಕೋಬೇಕಾಗ್ತದೆ. ಈ ರೀತಿ ಸಸಿ ಗಿಡಗಳಲ್ಲಿ ಸವರುವಿಕೆ ಮಾಡಬಹುದಾಗ್ತದೆ. ಅದೇ ರೀತಿ ಕಸಿ ಗಿಡಗಳಲ್ಲೂ ಸಹ ನೀವು ರಚನಾ ಸವರುವಿಕೆ ಮಾಡ್ತೀವಿ ಅಂತ ಆದ್ರೆ ನೆಲದ ಮಟ್ಟದಿಂದ ಸುಮಾರು 1 ಅಥವಾ 2
ನೇರವಾಗಿ ಬೆಳೀತಕ್ಕಂಥ ಚುಪಾನುಗಳನ್ನು ಇಟ್ಕೊಂಡ್ಬಿಟ್ಟು ಅದು ಸಹ ಭೂಮಿ ಮಟ್ಟದಿಂದ 1-1.5 ಮೀಟರ್ ಎತ್ತರ ಬರೋ ರೀತಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅದು ಫ್ಯಾನ್ ಬ್ರಾಂಚ್ಗಳು ಬರೋ ರೀತಿ ನೋಡಿಕೊಂಡು ಅದರ ಹರಡುವಿಕೆಯನ್ನು ಸಹ ನೀವು ಸುಮಾರು 4.2 ಮೀಟರ್ ತನಕ ಇಟ್ಕೋಬೇಕಾಗ್ತದೆ. ಮತ್ತು ಅದು ಎತ್ತರನೂ ಸಹ ಸುಮಾರು 9 ಅಡಿ ಎತ್ತರ ಇಟ್ಕೋಬೇಕಾಗ್ತದೆ. ಇದಲ್ಲದೆ ನೈರ್ಮಲ್ಯತಾ ಸೌರುವಿಕೆ ಅಂತಲೂ ಸಹ ನಾವು ಮಾಡ್ತಕ್ಕಂಥದ್ದು. ಈ ನೈರ್ಮಲ್ಯತಾ ಸೌರುವಿಕೆಯಲ್ಲಿ ಏನು ಮಾಡ್ತೀವಿ ಅಂದರೆ, ಕೆಲವು ಸಲ ರೋಗ ರುಜಿನಗಳಿಗೆ ತುತ್ತಾದ ಭಾಗಗಳಿರ್ಬೋದು, ಅಥವಾ ಕೆಲವು ಸಲ ಕೀಟಗಳಿಗೆ ತುತ್ತಾಗಿ ಒಣಗಿರ್ತಕ್ಕಂಥ ಭಾಗಗಳಿರ್ಬೋದು. ಕೆಲವು ಸಲ ಏನಾಗುತ್ತೆ ಅಂದರೆ, ಯಾವುದರ ಬಳ್ಳಿಗಳಿರ್ಬೋದು, ಬೇರೆ ಗಿಡಗಳು ಈ ಕೊಕ್ಕೋ ಕಾಂಡದ ಮೇಲೆ ಬೆಳೆದಿರ್ತಕ್ಕಂಥದ್ದು ಇರ್ಬೋದು, ಇವುಗಳನ್ನೆಲ್ಲ ತೆಗೆದಾಕ್ಲಿಕ್ಕೆ, ಮತ್ತು ಕೆಲವು ಸಲ ಈ ಇಲಿಗಳ ಕಾಟದಿಂದ ಒಳಗಾಗಿ ಬಾಧೆಗೊಳಗಾಗಿ ಮರದಲ್ಲೇ ಇರ್ತಕ್ಕಂಥ ಕಾಯಿಗಳನ್ನು ಅಥವಾ ಕೋಡುಗಳನ್ನು ತೆಗೆದಾಕ್ಲಿಕ್ಕೆ ಈ ನೈರ್ಮಲ್ಯತಾ ಸೌರುವಿಕೆಯನ್ನು ಮಾಡಬೇಕಾಗ್ತದೆ. ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋವನ್ನು ಬೆಳೆದಂತಹ ಸಂದರ್ಭದಲ್ಲಿ ಅಡಿಕೆಗೆ ಹಾಕಿದ ಗೊಬ್ಬರವನ್ನೆಲ್ಲ ಕೊಕ್ಕೋ ತಿಂತದಂತೆ ರೈತರು ಹೇಳುವಂತಹ ಒಂದು ಮಾತು ಇದು. ಇದರಿಂದಾಗಿ ಕೊಕ್ಕೋ ಗಿಡವನ್ನು ಕಡಿದು ತೆಗೆದಂತಹ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಯಾಕೆ ಹೀಗೆ, ಮತ್ತು ಪೋಷಕಾಂಶದ ನಿರ್ವಹಣೆ ಅಥವಾ ಗೊಬ್ಬರದ ನಿರ್ವಹಣೆ ಪ್ರತ್ಯೇಕವಾಗಿ ಕೊಕ್ಕೋಗೆ ಹೇಗೆ ಮಾಡಬೇಕು? ನೋಡಿ, ಇಲ್ಲಿ ಒಂದು ಮುಖ್ಯ ಅಂಶ ಏನಾಗುತ್ತಪ್ಪ ಅಂದ್ರೆ, ನೀವು ಅಡಿಕೆ ಮಧ್ಯೆ ಬಹುಬೆಳೆಯನ್ನ ಮಾಡಿಕೊಂಡಾಗ ಎಲ್ಲಾ ಬೆಳೆಗಳಿಗೂ ಸಪರೇಟ್ ಆಗಿ ನೀವು ಗೊಬ್ಬರ ನೀರನ್ನ ಕೊಡಬೇಕಾಗ್ತದೆ. ಈ ಯಾವುದೇ ಬೆಳೆ ಇರಲಿ, ಈ ಗೊಬ್ಬರ ನಿರ್ವಹಣೆ ಅಥವಾ ಪೋಷಕಾಂಶನ ನಿರ್ವಹಣೆ ಮಾಡ್ತೀವಿ ಅಂತ ಆದ್ರೆ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಮಾಡತಕ್ಕಂಥದ್ದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕೆಂದ್ರೆ ನೋಡಿ, ಈ ಕೃಷಿಯಲ್ಲಿ ಆದಾಯವೊಂದನ್ನೇ ಜಾಸ್ತಿ ಮಾಡ್ತಕ್ಕಂಥದ್ದಲ್ಲ, ನೀವು ಕೃಷಿಯಲ್ಲಿ ಮಾಡ್ತಕ್ಕಂಥ ಖರ್ಚನ್ನ ಕಡಿಮೆ ಮಾಡಬೇಕು, ಅದು ನಿಮಗೆ ಆದಾಯ ಆಗ್ತದೆ. ಯಾವ ರೀತಿ ಖರ್ಚನ್ನ ಕಡಿಮೆ ಮಾಡ್ಬೋದು ಅಂದ್ರೆ, ಈ ಸಣ್ಣ ಸಣ್ಣ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ. ಉದಾಹರಣೆಗೆ ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ, ನಿಮ್ಮ ತೋಟದ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಜಾಸ್ತಿ ಇದೆ, ಯಾವ ಪೋಷಕಾಂಶ ಕಡಿಮೆ ಇದೆ, ಈ ರೀತಿ ಎಲ್ಲ ತಿಳಿದು ಬರ್ತದೆ. ಈ ರೀತಿ ತಿಳಿದು ಬಂದಾಗ ನಿಮ್ಮ ತೋಟದ ಮಣ್ಣಿನಲ್ಲಿ ಆಲ್ರೆಡಿ ಜಾಸ್ತಿ ಇರತಕ್ಕಂಥ ಪೋಷಕಾಂಶಗಳನ್ನು ಕೊಡೋದು ಬೇಕಾಗೋದಿಲ್ಲ. ಯಾವ ಪೋಷಕಾಂಶಗಳ ಕೊರತೆ ಇದೆ ಅಂತಹ ಪೋಷಕಾಂಶಗಳನ್ನು ಮಾತ್ರ ಕೊಡಬೇಕಾಗ್ತದೆ. ಹೀಗಾಗಿ ನಿಮ್ಮ ಉತ್ಪಾದನಾ ವೆಚ್ಚವನ್ನು ಸಹ ಕಡಿಮೆ ಮಾಡಬಹುದಾಗ್ತದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಈ ಮಣ್ಣಿನಲ್ಲಿ ಪೋಷಕಾಂಶಗಳು ಗಿಡಗಳು ಹೀರ್ಕೊಳ್ತಕ್ಕಂಥದ್ದು ಒಂದಕ್ಕೊಂದು ಸಂಬಂಧ ಇರ್ತದೆ. ಈ ಮಣ್ಣಿನಲ್ಲಿ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚು ಕಡಿಮೆ ಆಗೋದ್ರಿಂದ ಬೇರೆ ಪೋಷಕಾಂಶಗಳು ಮಣ್ಣಿನಲ್ಲಿ ಇದ್ರೂ ಸಹ ಗಿಡಗಳು ಹೀರ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಪೋಷಕಾಂಶಗಳ ಅಸಮತೋಲನ ಉಂಟಾಗಿರ್ತದೆ. ಕೆಲವು ಸಲ ರೈತರಿಗೂ ಸಹ ಅನುಭವ ಆಗಿರ್ತದೆ. ಏನಂದ್ರೆ, ಅವರು ಯಾವ ರೀತಿ ಅನುಭವ ಆಗಿರ್ತದೆ ಅಂದ್ರೆ, ಅವ್ರಿಗೆ ಅನಿಸ್ತಾ ಇರ್ತದೆ, ನಾನು ತುಂಬಾ ಪೋಷಕಾಂಶಗಳು ತಂದು ಕೊಡ್ತಾ ಇದ್ದೇನೆ, ಆದ್ರೆ ನನಗೆ ಅನಿಸಿದಷ್ಟು ಇಳುವರಿ ಸಿಗ್ತಿರೋದಿಲ್ಲ ಅಂತೇಳಿ. ಆಗ ಮೇ ಬಿ ಪೋಷಕಾಂಶಗಳ ಅಸಮತೋಲನದಿಂದ ಆ ರೀತಿ ಆಗಿರುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಯಾವುದೇ ಬೆಳೆಗಾದ್ರೂ ಸಹ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಮುಖ್ಯ ಆಗ್ತದೆ. ಈ ಪೋಷಕಾಂಶಗಳ ಪರೀಕ್ಷೆ ಅಥವಾ ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಅಂತ ಆದ್ರೆ, ನಾವು ಸಾಮಾನ್ಯವಾಗಿ ನಾವು ಏನು ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕೊಕ್ಕೋ ಗಿಡಕ್ಕೆ ಸುಮಾರು 3 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಕೊಕ್ಕೋ ಗಿಡಕ್ಕೆ ಒಂದು ವರ್ಷಕ್ಕೆ ಸುಮಾರು 100 ಗ್ರಾಂ ಸಾರಜನಕ ಬೇಕಾಗ್ತದೆ, 40 ಗ್ರಾಂ ರಂಜಕ ಬೇಕಾಗ್ತದೆ, ಮತ್ತೆ 140 ಗ್ರಾಂ ಪೊಟ್ಯಾಶ್ ಬೇಕಾಗ್ತದೆ. ಇದರೊಟ್ಟಿಗೆ ಸುಮಾರು ನಮಗೆ 12ರಿಂದ 15 kg ಅಷ್ಟು ಯಾವ್ದಾದ್ರು ಸಾವಯವ ಗೊಬ್ಬರ, ಹಟ್ಟಿ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಮೇಕೆ ಗೊಬ್ಬರ ಇರ್ಬೋದು, ಇವುಗಳನ್ನೆಲ್ಲ ಕೊಡ್ಬೋದಾಗ್ತದೆ. ಇನ್ನೊಂದು ಮುಖ್ಯ ಅಂಶ ಏನಪ್ಪಾ ಅಂದ್ರೆ, ಈ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಮೇಕೆ ಗೊಬ್ಬರ ಏನಿದೆ, ಇದು ಸ್ವಲ್ಪ ಈಟ್ ಜಾಸ್ತಿ, ಉಷ್ಣ ಜಾಸ್ತಿ. ಹಂಗಾಗಿ ಇದನ್ನ ಫ್ರೆಶ್ ಆಗಿ ಕೊಡೋದ್ರ ಬದಲು ಅದನ್ನ ಕಾಂಪೋಸ್ಟ್ ಮಾಡಿ ಕೊಡ್ತಕ್ಕಂಥದ್ದು ತುಂಬಾ ಒಳ್ಳೇದಾಗ್ತದೆ. ಈಗ ನೋಡಿ, ಈಗ ಈ ಸಾರಜನಕ, ರಂಜಕ, ಪೊಟ್ಯಾಶ್, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ 100 ಗ್ರಾಮ್, 40 ಗ್ರಾಮ್, 140 ಗ್ರಾಮ್ ಈ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ನಾವು ಯೂರಿಯಾ, ರಾಕ್ ಫಾಸ್ಫೇಟ್ ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಶ್ ಗೊಬ್ಬರಗಳನ್ನು ಉಪಯೋಗ ಮಾಡಬಹುದಾಗ್ತದೆ. ಈ ಒಂದು ವರ್ಷದಲ್ಲಿ ನಾವು 100 ಗ್ರಾಮ್ ಸಾರಜನಕನ ಒದಗಿಸ್ಲಿಕ್ಕೆ ಸುಮಾರು 220 ಗ್ರಾಮ್ ಯೂರಿಯಾ ಕೊಡಬೇಕಾಗ್ತದೆ. 40 ಗ್ರಾಮ್ ರಂಜಕನ ಒದಗಿಸ್ಲಿಕ್ಕೆ ಸುಮಾರು 200 ಗ್ರಾಮ್ ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟ್ ಅಂತ ಹೇಳಿ ಕರಿತೀವಿ, ಅದನ್ನ ಕೊಡಬೇಕಾಗ್ತದೆ. ಅದೇ ರೀತಿ 140 ಗ್ರಾಮ್ ಪೊಟ್ಯಾಶ್ನ ಒದಗಿಸ್ಲಿಕ್ಕೆ ಸುಮಾರು 230 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್ನ ಕೊಡಬೇಕಾಗ್ತದೆ. ಈ ಗೊಬ್ಬರಗಳನ್ನ ವರ್ಷದಲ್ಲಿ ಒಂದೇ ಬಾರಿ ಕೊಡೋದ್ರ ಬದಲಾಗಿ ಅವುಗಳನ್ನ ಕನಿಷ್ಠ 2 ಬಾರಿ ಆದ್ರೂ ಕೊಟ್ರೆ ತುಂಬಾ ಒಳ್ಳೇದು. ಇಲ್ಲ ನಿಮ್ಮಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇಲ್ಲ ಅಂತ ಆದ್ರೆ, ಈ ಶಿಫಾರಸು ಮಾಡಿದಂತಹ ಗೊಬ್ಬರಗಳನ್ನ ನಿಮ್ಮಲ್ಲಿ ಎಷ್ಟು ಬಾರಿ ಕೊಡ್ಲಿಕ್ಕೆ ಚಾನ್ಸಸ್ ಇದೆ ಅಷ್ಟು ಬಾರಿ ಆ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳನ್ನ ಭಾಗ ಮಾಡಿಬಿಟ್ಟು ಸ್ವಲ್ಪನೇ ಕೊಟ್ರೆ ಇನ್ನೂ ಒಳ್ಳೇದು. ಇಲ್ಲ ಕನಿಷ್ಠ ವರ್ಷದಲ್ಲಿ 2 ಬಾರಿ ಯಾರು ಕೊಟ್ಟರು ತುಂಬಾ ಒಳ್ಳೇದು. ನೀವು 2 ಬಾರಿ ಕೊಡ್ತೀವಿ ಅಂತ ಆದ್ರೆ, ಒಂದು ಭಾಗವನ್ನ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಟೈಮ್ ಅಲ್ಲಿ, ಮತ್ತೆ ಇನ್ನೊಂದು ಭಾಗವನ್ನ ಮಳೆಗಾಲ ಮುಗಿತಾ ಬರ್ತದೆ, ಮಳೆಗಾಲ ಕಡಿಮೆ ಆಗ್ತಾ
ಅಂತ ಬರ್ತದಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ಆ ತಿಂಗಳುಗಳಲ್ಲಿ ಕೊಡಬಹುದಾಗ್ತದೆ. ಇನ್ನೊಂದು ಮುಖ್ಯ ಅಂಶ ಏನಪ್ಪಾ ಅಂದ್ರೆ, ನೀವು ಗೊಬ್ಬರಗಳನ್ನು ಕೊಡುವಾಗ ಈ ಕೊಕ್ಕೋ ಮರದ ಬೇರುಗಳನ್ನು ತಗೊಂಡ್ರೆ ಮರದ ಬುಡದಿಂದ ಸುಮಾರು 2-2.5 ಅಡಿ ದೂರದಲ್ಲಿ ಇರ್ತದೆ ಸುತ್ತ. ಅದಕ್ಕೋಸ್ಕರ ಯಾವುದೇ ಪೋಷಕಾಂಶಗಳಾದ್ರೂ ಸಹ ಬುಡದಲ್ಲೇ ಕೊಡೋದ್ರ ಬದಲಾಗಿ ಬುಡದಿಂದ ಸುಮಾರು 1.5 ಅಡಿಯಿಂದ 2 ಅಡಿ ದೂರದಲ್ಲಿ ಮರದ ಸುತ್ತ ಸ್ವಲ್ಪ ಮಣ್ಣನ್ನು ಸಡಿಲ ಮಾಡಿ ಪೋಷಕಾಂಶಗಳನ್ನು ಅಥವಾ ಗೊಬ್ಬರಗಳನ್ನು ಹಾಕಿ ಮಣ್ಣು ಮುಚ್ಚಿ ನೀರು ಕೊಟ್ರೆ ತುಂಬಾ ಒಳ್ಳೇದಾಗ್ತದೆ. ಕೊಕ್ಕೋ ಗಿಡಗಳ ಲಭ್ಯತೆಯ ಬಗ್ಗೆ CPCRI ನಲ್ಲಿ ಲಭ್ಯ ಇದೆಯಾ ಹೇಗೆ? ನಿಜವಾಗ್ಲೂ ನಮ್ಮ CPCRI ವಿಟ್ಲದಿಂದ ಇರ್ಬೋದು ಅಥವಾ ನಮ್ಮ CPCRI ನೆಟ್ಟಣ ಅಥವಾ ಕಿಡು ಸಂಶೋಧನಾ ಕೇಂದ್ರದಿಂದ ಇರ್ಬೋದು, ನಾವು ಕೊಕ್ಕೋ ಗಿಡಗಳನ್ನು ರೈತರಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ನೀವು ಕೊಕ್ಕೋ ಸಸಿ ಗಿಡಗಳನ್ನು ಕೊಡ್ತಾ ಇದ್ದೀವಿ. ರೈತರ ಬೇಡಿಕೆಯನ್ನು ಆಧರಿಸಿ ಕೊಕ್ಕೋ ಕಸಿ ಗಿಡಗಳನ್ನು ಕೊಡ್ತಾ ಇದ್ದೇವೆ, ಅಥವಾ ರೈತರನ್ನೇ ನಾವೇ ಗಿಡಗಳು ಮಾಡ್ಕೊಳ್ತೀವಿ ಅಂತ ಆದ್ರೆ ಕೊಕ್ಕೋ ಹಣ್ಣುಗಳನ್ನು ಸಹ ನಾವು ರೈತರಿಗೆ ಕೊಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಇಲ್ಲಿ ನಾವು ಏಪ್ರಿಲ್-ಮೇ ಟೈಮಿಂದ ನಾವು ಕೊಕ್ಕೋ ಕೋಡುಗಳನ್ನು ರೈತರಿಗೆ ಕೊಡ್ತೇವೆ. ಇಲ್ಲಾಂದ್ರೆ ಕೊಕ್ಕೋ ಕೋಡುಗಳು ಇನ್ನು ರೈತರಿಗೆ ಕೊಟ್ಟು ಉಳಿದ್ರೆ ಅವುಗಳಿಂದ ನಾವು ಗಿಡಗಳನ್ನು ತಯಾರಿಸಿ, ಸಸಿ ಗಿಡಗಳು ಮತ್ತೆ ಕಸಿ ಗಿಡಗಳನ್ನು ತಯಾರಿಸಿ ಅವುಗಳನ್ನು ಸಹ ನಾವು ರೈತರಿಗೆ ಕೊಡ್ತಾ ಇದ್ದೇವೆ. ಬಹಳ ಸಂತೋಷ ಡಾಕ್ಟರ್ ನಾಗರಾಜ್ ಅವರೇ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ ಬೆಳೆಯ ಒಂದು ಪ್ರಾಮುಖ್ಯತೆ ಏನು, ಹಾಗೂ ಲಭ್ಯ ಇರುವಂತಹ ಕೊಕ್ಕೋ ತಳಿಗಳು ಏನೇನು, ಹಾಗೂ ಇದರಲ್ಲಿ ಒಂದು ನಿರ್ವಹಣಾ ಕ್ರಮಗಳನ್ನ ಯಾವ ರೀತಿ ನಮ್ಮ ರೈತರು ಮಾಡಬೇಕಾಗ್ತದೆ, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.